ಕೇಂದ್ರ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆಯಾಗಿ ಹೋದರೂ ಸಹ ಕರ್ನಾಟಕದ ಬಗ್ಗೆ ಬಹಳ ಬೇಜವಾಬ್ದಾರಿ ಧೋರಣೆ ತಾಳಿರುವುದನ್ನು ಮೊದಲನೇದಾಗಿ ನಾನು ಖಂಡಿಸ್ತೇನೆ. ಅವರು ಮಂಡಿಸಿರುವ ಬಜೆಟ್ ನಿರಾಶಾದಾಯಕವಾದಂಥ ಬಜೆಟ್, ಸ್ಪೆಷಲಿ ಕರ್ನಾಟಕದ ಪಾಲಿಗೆ. ಅದು ಕಲ್ಯಾಣ ಕರ್ನಾಟಕಕ್ಕಂತೂ ನಾವು 371ನೇ ವಿಧಿಯಲ್ಲಿ ಇದ್ದೀವಿ. ನಮಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕೇಂದ್ರ ಕೊಡ್ಬೋದಾಗಿತ್ತು, ಆದರೂ ಸಹ ಕೇರ್ಲೆಸ್ ಮಾಡಿದ್ದು. ಮೊದಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ, UPA ಗವರ್ಮೆಂಟ್ ಇದ್ದಾಗ ಏನು ಜಾರಿ ತಂದಿದ್ದು ಕೆಲವೊಂದು ಯೋಜನೆಗಳು, ಅದಕ್ಕೂ ಸಹ ಹಣ ಒದಗಿಸಿರುವುದು ಅತ್ಯಂತ ಖೇದಕರವಾದಂತ ಸಂಗತಿ. ಅದೇ ಜನರ ಪರವಾಗಿರ್ತಕ್ಕಂಥ ಬಜೆಟ್ ಅನ್ನು ಮಂಡಿಸಬೇಕಾಗಿತ್ತು. ಇದು ಜನ ವಿರೋಧಿ ಬಜೆಟ್. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಜನರಿಗೆ ಅನುಕೂಲವಾಗ್ತಕ್ಕಂಥ, ರೈತರಿಗೆ ಅನುಕೂಲವಾಗ್ತಕ್ಕಂಥ ಅದರಲ್ಲಿ ಯಾವ ಅಂಶಗಳು ಇಲ್ಲ. ಬರೀ ಕಾರ್ಪೊರೇಟ್ ಲೆವೆಲ್ಗೆ ಅನುಕೂಲ ಆಗ್ತಕ್ಕಂಥದನ್ನ ಮಂಡಿಸ್ಕೊಂತಾನೆ ಬಂದಿದ್ದಾರೆ ಅವರು. ಟೋಟಲಿ ಕೇಂದ್ರ ಸರ್ಕಾರ ಕಾರ್ಪೊರೇಟ್ಗಳ ಪರ ಲಾಬಿಗೆ ಮಣಿಯುತ್ತೆ. ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲ. ಯಾವುದೇ ಹೊಸ ಯೋಜನೆಗಳು ಇಲ್ಲ. ಯಾವುದೇ ರೀತಿಯ ಸಂತೃಪ್ತಿಯನ್ನು ಕರ್ನಾಟಕಕ್ಕೆ ನೀಡಿಲ್ಲ. ಯಾವತ್ತೂ ಕೇಂದ್ರ ಸರ್ಕಾರ ಕರ್ನಾಟಕದ ಬಗ್ಗೆ ಮಲ್ತಾಯ ಧೋರಣೆಯನ್ನು ಅನುಸರಿಸ್ತಾ ಬಂದಿದೆ. ಈ ಬಾರಿಯೂ ಸಹ ಬಜೆಟ್ ನಲ್ಲಿ ಅದನ್ನ ಎದ್ದು ಕಾಣ್ತಾ ಇದೆ. 6 ಯೋಜನೆಗಳನ್ನ ಕೊಡ್ಬೋದಾಗಿತ್ತು. ನಾನು ಹೇಳ್ತಾ ಇದ್ದೀನಿ, 371ನೇ ವಿಧಿಯನ್ನು ಜಾರಿಗಾಗಿದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸತತ ಪರಿಶ್ರಮದಿಂದ, ಈ ಭಾಗದ ಹೋರಾಟಗಾರರ ಹೋರಾಟದಿಂದ 371J ಅಡಿಯಲ್ಲಿ ಇದ್ದೀವಿ ನಾವು. ನಮಗೆ ವಿಶೇಷವಾದಂತ ಪ್ಯಾಕೇಜ್ ಅನ್ನು ಅವರು ಘೋಷಿಸಬೇಕಾಗಿತ್ತು, ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಅದು ಖೇದಕರವಾದ